Knowledge Park The Creative School. Admissions are open from LKG to 10th standard. Free uniform for new admission students. The I School, an intelligent franchise play school by IIM Aluminum with 975 branches. Admissions open for playgroup, nursery, LKG, UKG. कर्नाटका स्टेट यूनियन आशा वर्कर एसोसिएशन की ओर से 3 दिन का प्रोटेस्ट बीदर डीसी ऑफिस के सामने किया जा रहा है। आशा कार्यकर्ता होराट चिराई नमस्कार, मैं वर्षा रानी, आप देख रहे हैं बीके न्यूज। बीके न्यूज में आपका स्वागत है। इधर में 12 अगस्त से 14 अगस्त 2025 तक कर्नाटका स्टेट यूनियन आशा वर्कर एसोसिएशन का प्रोटेस्ट चल रहा है, जिसमें आशा वर्कर्स ने सरकार से मांग की है कि सैलरी 10,000 दिया जाए। पिछली बार सरकार ने खुद यह ऐलान किया था। आशा वर्कर की वजह से 17 सालों में की दिन रात मेहनत की वजह से डिलीवरी के दौरान होने वाले महिलाओं की मौत 33%, बच्चों की डेथ में 75%, इसके अलावा और भी कई बीमारियों में होने वाले डेथ में 75% कमियां आई हैं। इतना ही नहीं, कोरोना के वक्त आशा वर्कर अपनी जान की परवाह ना करते हुए करोड़ों लोगों की जान बचाई है। इसीलिए इनको हर महीने 10,000 सैलरी देने का ऐलान किया था। इसके 7 महीने बीत गए पर अभी तक लागू नहीं किया गया, जिसको लेकर आशा वर्कर्स की ओर से सरकार के खिलाफ 12, 13 और 14 अगस्त 2025 3 दिन Allam Prabhu Paramedic Paramedical and BCA College admissions are open. Global Public School English Medium admissions are open. Nursery to higher classes. 3 दिन तक बीदर डीसी ऑफिस के सामने धरना प्रदर्शन किया जा रहा है। इसको लेकर 12 अगस्त को आशा वर्कर्स की प्रोटेस्ट रैली बीदर सिटी में निकालते हुए बीदर डीसी ऑफिस के सामने 3 दिन के लिए अपने मांगों को लेकर धरना प्रदर्शन कर रहे हैं। ನಮ್ಮ ಸಂಘ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಈ ಒಂದು ಬೃಹತ್ ಮೆರವಣಿಗೆ ಮೂಲಕ ನಾವು ಇಲ್ಲಿ ಧರಣಿನ ಕೂಡ್ತಾ ಇದ್ದೀವಿ। ಇದು 3 ದಿನ 12, 13, 14 3 ದಿನ ನಿರಂತರವಾದ ಅಹೋರಾತ್ರಿ ಧರಣಿ ಆಗಿರ್ತದೆ। ಮುಖ್ಯವಾಗಿ ಏನು ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು ಅಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀವಿ ಜನವರಿನಲ್ಲಿ, ಆವಾಗ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಮಂತ್ರಿಗಳು ಎಲ್ಲರದು ಒಂದು ಸಭೆ ಮಾಡಿ ನಮಗೆ 10,000 ಖಚಿತವಾಗಿ ARK ಗಿರಿ ಸಿಲ್ಕ್ ಅಂಡ್ ಸಾರಿ 7 Heaven ಗೋಲ್ಡನ್ ಸೂಪರ್ ಮಾರ್ಟ್ 50% ಆಫ್ ಬರೋ ತರ ಮಾಡ್ತೀನಿ ಅಂತ ಹೇಳಿದ್ರು। ಆದ್ರೆ ಇಲ್ಲಿಗೆ 7 ತಿಂಗಳಾಯ್ತು, ಹಲವಾರು ಮೀಟಿಂಗ್ಗಳಾಗಿದ್ದಾವೆ, ಅದು ಬರೇ ಭರವಸೆಯಾಗಿ ಉಳಿದಿದೆ, ಆಶ್ವಾಸನೆಯಾಗಿ ಉಳಿದಿದೆ, ಆದ್ರೆ ಇಲ್ಲಿ ತನಕ ಮಾಡಿಲ್ಲ ಅನ್ನೋದು ಅತ್ಯಂತ ಖೇದನೀಯ। ಇದು ಈಗ ನಾವು ಮತ್ತೊಮ್ಮೆ ಆಗ್ರಹಿಸ್ತಾ ಇದೀವಿ, ಈ ಪ್ರತಿಭಟನೆ ಅಹೋರಾತ್ರಿ ಧರಣಿ ಮೂಲಕ ಸರ್ಕಾರ ಈ ಕೂಡಲೇ ಈ ಒಂದು ಸಮಸ್ಯೆನ ಬಗೆಹರಿಸಬೇಕು, ಕನಿಷ್ಠ 10,000 ರೂಪಾಯಿ ಅವ್ರ ಕೈ ಸೇರಂಗ್ ಮಾಡಬೇಕು, ಕೇಂದ್ರ ಸರ್ಕಾರದ ಹೆಚ್ಚುವರಿ ಪ್ರೋತ್ಸಾಹಧನ ಅದನ್ನು ಕೂಡ ಬರೋ ತರ ಮಾಡ್ಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತಾ ಇದೀವಿ। ಅದ್ರ ಬದಲಾಗಿ ಇತ್ತೀಚೆಗೆ ಏನು ಕಾರ್ಯಕ್ಷಮತೆ ಅಪ್ರೈಸಲ್ ಅಂತೇಳಿ ಅದನ್ನ ಮಾಡ್ಬಿಟ್ಟು ಆಶಾ ಕಾರ್ಯಕರ್ತರನ್ನು ಕೂಡ ತೆಗಿತಕ್ಕಂತ ಒಂದು ಕಾರ್ಯಕ್ಕೆ ಕೈ ಹಾಕಿದೆ, ಇದು ಅತ್ಯಂತ ಖಂಡನೀಯ। ಯಾಕಂದ್ರೆ ನೋಡ್ತಾ ಇದೀವಿ ನಾವು ಆರೋಗ್ಯ ಕ್ಷೇತ್ರ ಅನ್ನೋದು, ಗ್ರಾಮೀಣ ಆರೋಗ್ಯ ಅನ್ನೋದು ಕುಸಿದು ಹೋಗಿದೆ। ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಏನಾದ್ರೂ ಅಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದ್ರೆ ಅದು ಆಶಾ ಕಾರ್ಯಕರ್ತರ ಸೇವೆಯಿಂದನೇ, ಅದನ್ನ ಸರ್ಕಾರ ಕೂಡ ಒಪ್ಕೊಳ್ಳುತ್ತೆ। ಕೋವಿಡ್ ಅಲ್ಲಿ ಪ್ರತ್ಯಕ್ಷವಾಗಿ ಜೀವಂತವಾಗಿ ಸಾಕ್ಷಿನ ಕೊಟ್ಟಿದ್ದಾರೆ ನಮ್ಮ ಆಶಾ ಕಾರ್ಯಕರ್ತೆಯರು। ಈಗಲಾದ್ರೂ ಕೂಡ ಇದನ್ನ ಉಳಿಸ್ಬೇಕು, ಯಾರನ್ನು ಕೆಲಸದಿಂದ ತೆಗಿಬಾರ್ದು, ಆಮೇಲೆ ಕಾಯಂಗೊಳಿಸ್ಬೇಕು ಇವನ್ನೆಲ್ಲ ಮುಂದಿನ ದಿನಗಳಲ್ಲಿ। ಈಗ 10,000 ರೂಪಾಯಿ ಖಚಿತ ಕೊಡ್ತಕ್ಕಂಥ ಆದೇಶನ ಜಾರಿ ಮಾಡ್ಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದೀವಿ। ಒಂದ್ ವೇಳೆ ಈ ನಮ್ಮ ಬೇಡಿಕೆನ ಈಡೇರಿಸ್ತಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟನ ಕೈಗೊಳ್ತೀವಿ। ಮಹೇಶ್ ನಾಡಗೌಡ, ಆಶಾ ಸಂಘದ ಗೌರವಾಧ್ಯಕ್ಷ। ಸರ್, ನಾವಿದು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದು ಪೂರ್ಣ Manthara Hotel, first 3-star facility hotel in Basva Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Basva Kalyan. ಬೀದರಿಂದ ಬೆಂಗಳೂರಿಗೆ ರಾಜ್ಯಾದ್ಯಂತ ಅಹೋರಾತ್ರಿ 3 ದಿವಸ ಧರಣಿ ಹಾಕೊಂಡಿವಿ। ಸರ್ಕಾರ 10,000 ಜನವರಿಲೇ ಕೊಡ್ತೀನಿ ಅಂತ ಹೇಳ್ತಿ, ಇನ್ನೂವರೆಗೂ ಕೊಟ್ಟಿಲ್ಲ। ಕೊಡದೇ ಇದ್ದ ಕಾರಣಕ್ಕೆ ನಾವು ಆಶಾ ಕಾರ್ಯಕರ್ತರೆಲ್ಲ ರಾಜ್ಯಾದ್ಯಂತ ಬೀದಿಗಿಳಿದೀವಿ।
ಇನ್ ಮುಂದೆ ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ. ಬೇಡವಾದ ಕೆಲಸಗಳನ್ನ ನಮ್ಗೆ ಹಚ್ತಾ ಇದಾರೆ. ಆ ಸರ್ವೆ ಈ ಸರ್ವೆ ಮೊನ್ನೆ ಒಂದು ಹೊಸದಾಗಿ ಸರ್ವೆ ಕೊಟ್ಟಿದ್ದಾರೆ. ಏನಂತ ಗೊತ್ತಾ, ಆ ಮನುಷ್ಯ ಮಲಗಿದಲ್ಲೇ ಗೊರಕೆ ಹೊಡಿತಾನ ಅಂತ. ಇದು ಕೂಡ ನಾವು ಸರ್ವೆ ಮಾಡ್ಬೇಕು. ಇಂಥ ಕೆಲಸಗಳೆಲ್ಲ ಹಚ್ತಾ ಇದಾರೆ. ನಮ್ಗೆ ಬೇಡದಾಗಿರೋದು ಆನ್ಲೈನ್ ವರ್ಕ್ಗಳು ಸಿಕ್ಕಾಪಟ್ಟೆ ಕೆಲಸಗಳು ಹಚ್ತಾ ಇದಾರೆ. ಅಂತ ಕೆಲಸಗಳು ಮಾಡಿಸ್ತಾ ಇದ್ರು ನಮ್ಗೆ ಕೇಳಿದಷ್ಟು ನಮ್ಗೆ ಸಂಬಳ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಫಿಕ್ಸ್ 10,000 ಕೊಡುವವರೆಗೂ ನಾವು ಇದೇ ರೀತಿ ಹೋರಾಟನ ಮುಂದುವರಿಸ್ತೀವಿ. ಹಿಂಗನೆ ನನ್ನ ಹೆಸರು ರುಕ್ಮಿಣಿ ಗಾಂಗ್ರೆ. ನನ್ನ ಊರು ರಾಜೇಶ್ವರ, ತಾಲೂಕಾ ಅಧ್ಯಕ್ಷ ಇದ್ದೇನೆ. ಜಿಲ್ಲೆಯಲ್ಲಿ ಉಪಾಧ್ಯಕ್ಷರಾಗಿದ್ದೇನೆ. ಕೆಲಸ ಮಾಡಂದ್ರೆ ಎಲ್ಲಾ ಕೆಲಸ ಮಾಡತ್ತಿದೇವ್ರಿ. ಸರ್ವೆ ಅಂದ್ರೆ ಯಾವ ಸರ್ವೆನೂ ಮಾಡಕ್ ನಿಂತೀವಿ, ರೆಡಿ ಇದ್ದೇವು. ಆದ್ರೆ ನಮಗ್ ಪಗಾರ ಅಂತೂ 5,000 ಮೇಲೆ ದುಡ್ತಾ ಇದ್ದೇವ್ರಿ. 5,000ಲಿಂದ ಏನೂ ಆಗಲ್ಲ ಸರ್. ನಮಗ 10,000 ಫಿಕ್ಸ್ ಪಗಾರ ಮಾಡ್ಬೇಕು, ಇನ್ಸೆಂಟಿವ್ ಎಲ್ಲ ಬರ್ಬೇಕು. ಯಾವ ಸಿಎಂ ಆಗಿರ್ಲಿ, ನಾವು ಇಂಥ ಪ್ರಬಲ ಹೋರಾಟಗಳನ್ನು ಬೆಳೆಸಬೇಕಾಗುತ್ತೆ. ಇವತ್ತು ಒಂದು ಜಿಲ್ಲೆನಲ್ಲಿ ಹಿಂಗಾಗಿದೆ, ಎಲ್ಲ 31 ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ. ಇದೇ ರೀತಿ ನಾವು ಬೆಂಗಳೂರಲ್ಲಿ ಕುಂತ್ರೆ ಅದು ಬೆಂಗಳೂರು ಅಳಿಗಾಡುತ್ತೆ ಮೇಲೆ ಅದನ್ನು ನಾವು ತೋರಿಸಬೇಕಾಗುತ್ತೆ. ಸರ್ಕಾರಕ್ಕೆ ನಾವು ಅದನ್ನು ಎಚ್ಚರಿಸಬೇಕಾಗುತ್ತೆ. ಅದಕ್ಕಾಗಿ ಸ್ನೇಹಿತರೆ, ನಾನು ಇವತ್ತು ಈ ಹೋರಾಟದ ವೇದಿಕೆ ಮೂಲಕ ಸರ್ಕಾರಕ್ಕೆ ಆಗ್ರಹಿಸ್ತಾ ಇರೋದು, ನಿಮ್ಮ ಏನು ಭರವಸೆ ಮಾಡಿ ಕೇಂದ್ರ ಸರ್ಕಾರದ ಹೆಚ್ಚುವರಿ ಪ್ರೋತ್ಸಾಹನ ಇತ್ತೀಚೆಗೇನಾಗಿದೆ, ನಾಡಿನ ಸಿಟಿಯಷ್ಟು ಅದು 2,000 ಇದ್ದದ್ದು 3,500 ಆಗಿದೆ. ನಾವು ಕುತ್ಕೊಳ್ತಾ ಇದ್ದೀವಿ. 3 ಕಡೆ ಕುತ್ಕೊಂಡು ನೀವು ಒಂದು ಕಡೆ ಹಳ್ಳಿಗೂ ಹೋಗುತ್ತೆ ಈ ಸುದ್ದಿ. ಹಳ್ಳಿಗಳಲ್ಲೂ ನಿಮ್ಮ ತಪ್ಪು ಗೊತ್ತಾಗುತ್ತೆ, ನಿಮ್ಮ ಅನ್ಯಾಯ ಗೊತ್ತಾಗುತ್ತೆ. ಇವತ್ತು ಗೊತ್ತುಪಡಿಸ್ತಾ ಇದ್ದೀವಿ. ಇವಾಗಲಾದ್ರೂ ನೀವು ಎಚ್ಚೆತ್ಕೊಳ್ಳಿ, ಇವಾಗಲಾದ್ರೂ ನೀವು ಕ್ರಮ ಕೈಗೊಳ್ಳಿ.